ಸರ್ ನೆನ್ನೆ ಏನಿಲ್ಲ ಸರ್, ಒಂದೇ ಒಂದು ಬೇರೆ ಏನು ಮಾತಾಡ್ತಾರೆ. ನೆನ್ನೆ ಊಟಕ್ಕೆ ಹೋಗಿದ್ರು ಅಂತಲ್ಲ ಸರ್. ಏನ್ ಸರ್ ಡಿನ್ನರ್ ಎಲ್ಲ ಚೆನ್ನಾಗಾಯ್ತು ಸರ್ ನಿನ್ನೆ? ಸರ್ ಹೇಳಿ ಸರ್. ಹೇಳ್ಬಿಡ ಊಟಕ್ಕೆ ಹೋಗಿದ್ರು ಕೇಳೋಣ. ಬೇರೆ ಬೇರೆ ಕ್ಷೇತ್ರದಿಂದ ಬೇರೆ ಬೇರೆ ಶಾಸಕರೆಲ್ಲ ಬಂದಿದ್ದಾರೆ. ನಾವು ಜೊತೆಯಲ್ಲಿ ಸೇರೋದು ಬಹಳ ಅಪರೂಪ ಅಲ್ವಾ. ಸೆಷನ್ ಇರುವಂತ ಸಂದರ್ಭದಲ್ಲಿ ಒಬ್ಬರಿಗೊಬ್ರು ಭೇಟಿ ಮಾಡ್ತೀವಿ, ಎಲ್ಲ ಜೊತೆಯಲ್ಲೇ ಒಗ್ಗಟ್ಟಾಗಿ ಊಟ ಮಾಡಿದ್ದೀವಿ. ಅದರಲ್ಲಿ ಏನಿದೆ? ಯಾರು ನಿಮ್ಮ ನಾಯಕರು ಕರೆದಿದ್ರು ಸರ್? ಹಾ, ನಾಯಕರು ಕರೆದಿದ್ರು ಸರ್ ಉದ್ದೇಶಿ ನಿನ್ನೆ ಡಿನ್ನರ್ ಮೀಟಿಂಗ್ ಶಕ್ತಿ ಪ್ರದರ್ಶನ ತರ ಇದೆ ಅಂತ ನಾವೆಲ್ಲ ನಿಮ್ ಜೊತೆ ಊಟ ಮಾಡೋದೆಲ್ಲ ಶಕ್ತಿ ಪ್ರದರ್ಶನ ಅಲ್ಲ. ನೀವು ಕೆಲವು ಶಾಸಕರು ಮಾತ್ರ ಸೀಮಿತವಾಗಿ ಮಾಡ್ತಕ್ಕಂಥದ್ದು. ಯಾರು ಎಲ್ಲರೂ ಬಂದಿದ್ವಿ, ಎಲ್ಲರೂ ಸೇರಿದ್ವಿ, ಅಲ್ಲೆಲ್ಲರೂ ಊಟ ಮಾಡಿದ್ವಿ. 224 ಜನ MLA ಬರ್ತಾರೆ ಊಟಕ್ಕೆ. ಯಾರು ಬರಲ್ಲ ಇದ್ರಲ್ಲಿ. ಊಟಕ್ಕೆ ಕಾಂಗ್ರೆಸ್, JDS, BJP ಅಂತ ಏನಾರ ಇದೆಯಾ? ಒಂದು ವಿಶ್ವಾಸ, ಒಂದು ಪ್ರೀತಿ, ಆ ಒಂದು ಇದ್ರಲ್ಲಿ ಬಾಂಧವ್ಯದಲ್ಲಿ ಅವ್ರಿಗೆ ಊಟಕ್ಕೆ ಕರೆದಿದ್ದಾರೆ. ಜೊತೆ ಸೇರ್ಕೊಂಡು ಊಟ ಮಾಡಿದ್ವಿ. ಇದ್ರಲ್ಲಿ ಶಕ್ತಿ ಪ್ರದರ್ಶನ ಯಾತ್ರೆ ಶಿವಕುಮಾರ್ ಅವರ ಆಪ್ತ ಶಾಸಕರನ್ನ ಸಚಿವರನ್ನ ಹೊರತುಪಡಿಸಿದ್ರೆ ಬೇರೆ ಯಾರು ಅಲ್ಲಿ ಬಂದಿಲ್ಲ. ಎಲ್ಲರೂ ಆತ್ಮೀಯರೇನೆ, ಎಲ್ಲರೂ ಸ್ನೇಹಿತರಲ್ಲೇನೆ. ಅವ್ರವ್ರ ಪಕ್ಷದಲ್ಲಿ ಅವ್ರು ಗುರುತಿಸ್ಕೊಳ್ತಾರೆ, ಅವ್ರವ್ರ ಜವಾಬ್ದಾರಿ ಅವ್ರು ನಿಭಾಯಿಸ್ತಾರೆ. ಅದ್ರಲ್ಲಿ ಏನಿದೆ? ಶುಭ ಸುದ್ದಿ ಏನಾದ್ರು ಕೊಟ್ಟರೆ ಸರ್ DK ಶಿವಕುಮಾರ್? ಶುಭ ಸುದ್ದಿ ನಾನೇ ಕೊಡ್ತಾ ಇದ್ದೀನಲ್ಲ, ಹೇಳ್ತಾ ಇದ್ದೀನಲ್ಲ. ಅಯ್ಯೋ ದೇವರ, ಎಷ್ಟೆಲ್ಲ ಹೇಳಿ ನಾನು. ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ, ಏನ್ ತಪ್ಪೇನಿದೆ ಅದ್ರಲ್ಲೆಲ್ಲ. ಎಲ್ರೂ ಹೆಸರು ಪೇಪರ್ ಎಲ್ಲ ಕೊಟ್ಬಿಟ್ಟಿದ್ದೀರ ನೀವೇನೇನು ಈಗಾಗಲೇ. ನಂಬರ್ ಗೇಮ್ಗೆ ಹೈಕಮಾಂಡ್ ಮಣೆ ಹಾಕುತ್ತಾ ಅಥವಾ ಹೈಕಮಾಂಡ್ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ತಾರೆ? ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಇದರಲ್ಲಿ ವರಿಷ್ಠರ ಮೇಲೆ ಯಾರೂ ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂಥ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ಸೊ ಅವರು ಶಿಸ್ತನ್ನ ಇದು ಅವ್ರು ಹೇಳಿದ್ದಾರೆ, ನೀವೆಲ್ಲ ಶಿಸ್ತನ್ನ ಕಾಪಾಡಬೇಕು. ಕಾಂಗ್ರೆಸ್ ಅಲ್ಲಿ ಇರುವಂಥವ್ರು ನೀವೆಲ್ಲರೂ ಕೂಡ ನಾವೇನು ಹೇಳ್ತೀವಿ ಅದನ್ನು ಪಾಲನೆ ಮಾಡಬೇಕು. ಇದು ಮೊದಲಿಂದ ಬಂದಿರುವಂಥ ಒಂದು ಸಂಸ್ಕೃತಿ. ಸೊ ಆ ಇದರಲ್ಲಿ ಅವರು ನಾವು ಮಾಡ್ತೀವಿ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರಲ್ಲಿ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೀವಿ. ನೋಡಿ, ಯಾರು ಯಾವ ಸಂದರ್ಭದಲ್ಲಿ ಜ್ಞಾನೋದಯ ಆಗ್ತದೋ ಗೊತ್ತಿಲ್ಲ, ಯಾವ ಸಂದರ್ಭದಲ್ಲಿ ಅವ್ರಿಗೆ ಕನ್ಸುಗಳು ಬೀಳ್ತದೋ ಗೊತ್ತಿಲ್ಲ. ರಾಜಕಾರಣದಲ್ಲಿ ಅವ್ರ ಹೇಳಿಕೆ, ಅವ್ರ ಸ್ವಭಾವವಾಗಿ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಈಗ ಆಗ್ತಾರೆ. ಈಗ ಹಣೆ ಬರ ಅಂತ ಹೇಳ್ತಾರೆ ಸರ್. DK ಶಿವಕುಮಾರ್ ಅವರು ಹಣೆಯಲ್ಲಿ ಬರ್ತಿದ್ರೆ CM ಆಗ್ತಾರೆ ಅಂತ ನಾವ್ ಹೇಳ್ತಾ ಇದ್ರೆ ಹೈಕಮಾಂಡ್ ತೀರ್ಮಾನ ಅಂತ. ಎಲ್ಲದಕ್ಕೂ ಹಣೆ ಬರಾನೇ. ಈಗ ನಾನು ಶಾಸಕನಾಗ್ಬೇಕಾದ್ರೆ ಹಣೆ ಬರಾನೇ ಅಲ್ವಾ? ಏನು ಆಗದವ್ರೆ ಹಣೆ ಬರಕ್ಕೆ ಹೊಣೆ ಯಾರು? ಸೊ ಎಲ್ಲನೂ ಭಗವಂತ ಹಣೆ ಬರ್ದಿದ್ರೆ ಆಗೋದು. ಶಿವಕುಮಾರ್ ಒಂದು ಅವಕಾಶ ಇದೆ. ಶಿವಕುಮಾರ್ ಶ್ರಮಕ್ಕೆ, ಹೋರಾಟಕ್ಕೆ, ಪಕ್ಷ ಸಂಘಟನೆಗೆ ಒಂದು ಫಲ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಒಂದು ವಿಶ್ವಾಸವನ್ನ ನಾವೆಲ್ಲರೂ ಕೂಡ ಹೈಕಮಾಂಡ್ ಎಲ್ಲ ಹೇಳಿದ್ದೀವಿ. ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ. ಹೇಳಿದ್ನಲ್ಲ ಸರ್, ಮಾಡ್ತಾರೆ. ಡೆಲ್ಲಿಗೆ ಏನಾದ್ರು ಹೋಗ್ತಿದ್ದೀರಾ ಸರ್ ತಾವೆಲ್ಲ? ಕರೆದ್ರೆ ಹೋಗ್ತೀವಿ. ನಾವೊಂದು 50-55 ಜನ ಇದ್ವಿ.